ಪ್ರಶಾಂತವಾಗಿದ್ದ ಕರಾವಳಿ ಮತ್ತೆ ನೆಗೆ ಕೆಂಡವಾದಂತಾಗಿದೆ. ಈದ್ ಮಿಲಾದ್ ದಿನವೇ ಕರಾವಳಿಯಲ್ಲಿ ಟೆನ್ಷನ್ ಶುರುವಾಗಿದೆ. ಬಿಸಿ ರೋಡ್ಗೆ ಎಂಟ್ರಿ ಕೊಟ್ಟ ಹಿಂದೂ ಕಾರ್ಯಕರ್ತರು. ಬಂಟ್ವಾಳದ ಬಿಸಿ ರೋಡ್ನಲ್ಲಿ ಆತಂಕದ ವಾತಾವರಣ ಮನೆ ಮಾಡಿದೆ. ಭಾರಿ ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಬಿಸಿ ರೋಡ್ನ ರಕ್ತೇಶ್ವರಿ ದೇವಸ್ಥಾನದ ಬಳಿ ಜಮಾವಣೆಗೊಂಡಿದ್ದಾರೆ ಹಿಂದೂ ಕಾರ್ಯಕರ್ತರು. ಬಿಸಿ ರೋಡ್ಗೆ ಶರಣ್ ಪಂಪ್ವೆಲ್, ಪುನೀತ್ ಅತ್ತಾವರ ಬಂದಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಬಿಸಿ ರೋಡ್ನಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಕೆಎಸ್ಆರ್ಪಿ ತುಕಡಿಗಳು, ಆರ್ಮ್ ರಿಸರ್ವ್ ಫೋರ್ಸ್ನಿಂದ ಭದ್ರತೆಯನ್ನು ನೀಡಲಾಗಿದೆ. ಸ್ಥಳದಲ್ಲೇ ಬೀಡು ಬಿಟ್ಟ ಹಿರಿಯ ಪೊಲೀಸ್ ಅಧಿಕಾರಿಗಳು. ಎಸ್ಪಿ ಯತೀಶ್ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತನ್ನ ಅಲ್ಲಿ ಕಲ್ಪಿಸಲಾಗಿದೆ. ಶರಣ್ ಪಂಪ್ವೆಲ್ಗೆ ಸವಾಲು ಹಾಕಿದ ಮುಸ್ಲಿಂ ಮುಖಂಡರು. ಈದ್ ಮಿಲಾದ್ ದಿನ ಬಿಸಿ ರೋಡ್ನಲ್ಲಿ ಮೆರವಣಿಗೆ ಇದೆ, ಧೈರ್ಯ ಇದ್ರೆ ಪಂಪ್ವೆಲ್ ಅಲ್ಲಿಗೆ ಬರಬೇಕು ಅಂತ ಸವಾಲು ಹಾಕಿದ್ರು. ಮುಸ್ಲಿಂ ಮುಖಂಡರ ಸವಾಲನ್ನ ಸ್ವೀಕರಿಸಿದ್ದಾರೆ ಪಂಪ್ವೆಲ್. ನೋಡಿ, ಇಷ್ಟು ದಿನಗಳ ಕಾಲ ಕರಾವಳಿ ಪ್ರದೇಶ ಬಹಳ ಶಾಂತವಾಗಿತ್ತು. ಆದ್ರೆ ಈಗ ನಿಗಿ ಕೆಂಡದಂತೆ ಕಾಣಿಸ್ತಾ ಇದೆ. ಈದ್ ಮಿಲಾದ್ ದಿನವೇ ಕರಾವಳಿಯಲ್ಲಿ ಆತಂಕದ ವಾತಾವರಣ ಮನೆ ಮಾಡಿದೆ. ಬಿಸಿ ರೋಡ್ಗೆ ಈಗ ಹಿಂದೂ ಕಾರ್ಯಕರ್ತರು ಎಂಟ್ರಿ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಏನು ಕಾರಣ ಹಾಗಾದ್ರೆ ಏನು ಅಂತ ಅಂದ್ರೆ, ಶರಣ್ ಪಂಪ್ವೆಲ್ಗೆ ಮುಸ್ಲಿಂ ಮುಖಂಡರು ಸವಾಲನ್ನ ಹಾಕಿದ್ರು. ಈದ್ ಮಿಲಾದ್ ದಿನ ಬಿಸಿ ರೋಡ್ನಲ್ಲಿ ಮೆರವಣಿಗೆ ಇದೆ, ಧೈರ್ಯ ಇದ್ರೆ ಪಂಪ್ವೆಲ್ ಅಲ್ಲಿಗೆ ಬರಬೇಕು ಅಂತ ಹೇಳಿ ಸವಾಲನ್ನ ಹಾಕಿದ್ರು. ಮುಸ್ಲಿಂ ಮುಖಂಡರ ಸವಾಲನ್ನ ನಾನು ಸ್ವೀಕರಿಸಿದ್ದೇನೆ ಅಂತ ಪಂಪ್ವೆಲ್ ಹೇಳಿ, ಜೊತೆಗೆ ಆ ಒಂದು ಬಿಸಿ ರೋಡ್ಗೆ ಈಗ ಹಿಂದೂ ಕಾರ್ಯಕರ್ತರ ಸಮೇತ ಅವರು ಬಂದಿದ್ದಾರೆ. ಭಾರಿ ಸಂಖ್ಯೆಯಲ್ಲಿ ಜಮಾಯಿಸಿದ್ದಾರೆ ಹಿಂದೂ ಕಾರ್ಯಕರ್ತರು. ಹಾಗಾಗಿನೇ ಅಲ್ಲಿ ಆತಂಕದ ವಾತಾವರಣ ಈಗ ಮನೆ ಮಾಡಿದೆ. ಇಂತಹ ನೂರಾರು ಸವಾಲುಗಳನ್ನು ನಾವು ಸ್ವೀಕಾರ ಮಾಡಿದ್ದೇವೆ. ನೂರಾರು ಸವಾಲುಗಳಿಗೆ ಉತ್ತರವನ್ನು ಕೂಡ ನಾವು ಕೊಟ್ಟಿದ್ದೇವೆ. ಅದೆಷ್ಟೋ ಕಾರ್ಯಕರ್ತರು ಈ ಸವಾಲಿಗೋಸ್ಕರ ತಮ್ಮ ಪ್ರಾಣವನ್ನು ಕೊಟ್ಟಿದ್ದಾರೆ. ಅದೆಷ್ಟೋ ಕಾರ್ಯಕರ್ತರು ಈ ಸವಾಲಿಗೋಸ್ಕರ ಕೇಸನ್ನು ತೆಗೆದುಕೊಂಡಿದ್ದಾರೆ. ಅದೆಷ್ಟು ಸಾವಿರಾರು ಕಾರ್ಯಕರ್ತರು ಈ ಸವಾಲಿಗೋಸ್ಕರ ಜೈಲಿಗೆ ಹೋಗಿದ್ದಾರೆ. ಹಾಗಾಗಿ ಇವರ ಚಾಲೆಂಜು, ಇವರ ಸವಾಲುಗಳು ನಮಗೇನು ಹೊಸತಲ್ಲ. ಆದರೆ ಮೊನ್ನೆಯ ದಿವಸ ಯಾವ ನಾಗಮಂಗಲದಲ್ಲಿ ನಮ್ಮ ಗಣೇಶೋತ್ಸವದ ಮೆರವಣಿಗೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ತನಕ ಮೆರವಣಿಗೆ ಗಣೇಶನ ಮೇಲೆ ಕಲ್ಲು ತೂರಾಟ ಮಾಡಿದ್ರು, ಪೆಟ್ರೋಲ್ ಬಾಂಬ್ ಬಿಸಾಡಿದ್ರು, ಚಪ್ಪಲಿನ ಮಾಲೆ ಹಾಕಿದ್ರು. ಅಷ್ಟು ಮಾತ್ರ ಅಲ್ಲ, ಅಲ್ಲಿದ್ದಂಥ ಗಣೇಶನ ಭಕ್ತರ ಮೇಲೆ ಹಲ್ಲೆ ನಡೆಸಿದ್ರು. ಅಲ್ಲಿದ್ದಂಥ ನೂರಾರು ಹಿಂದೂ ಅಂಗಡಿಗಳಿಗೆ ಬೆಂಕಿ ಕೊಟ್ಟರು, ನೂರಾರು ವಾಹನಗಳಿಗೆ ಮುಡಿ ಮಾಡಿದ್ರು. ಅದನ್ನು ಪ್ರಶ್ನೆ ಮಾಡಿ, ಅದನ್ನು ವಿರೋಧ ಮಾಡಿ ನಾವು ಪ್ರತಿಭಟನೆ ಮಾಡಬೇಕಾದ್ರೆ ಹಿಂದೂ ಸಮಾಜ ಏನಾದರೂ ಮನಸ್ಸು ಮಾಡಿದರೆ ಅದನ್ನು ನಿಲ್ಲಿಸುವಂತ ಹಿಂದೂ ಸಮಾಜಕ್ಕೆ ಇದೆ ಎಂಬಂತಹ ಒಂದು ಹೇಳಿಕೆಯನ್ನು ನಾನು ಕೊಟ್ಟಿದ್ದೆ. ಆದರೆ ಇವತ್ತು ಯಾರೋ ಒಬ್ಬ ಗೂಂಡಗಳು, ಯಾರೋ ಒಬ್ಬ ಶೀಟರ್ಗಳು, ಯಾರೋ ಒಬ್ಬ ಜಿಹಾದಿಗಳು, ಭಯೋತ್ಪಾದಕರು ಇವತ್ತು ಹಿಂದೂ ಸಂಘಟನೆಗೆ ಸವಾಲಾಗಿದ್ದಾರೆ. ಇದು ಹಿಂದುತ್ವದ ತವರೂರು. ಇಲ್ಲಿ ನಾವು ಸುಮ್ಮನೆ ಕುತ್ಕೊಳ್ಳುವಂತ ಇವತ್ತು ಸವಾಲಿಗೆ ಉತ್ತರವನ್ನು ಕೊಡಲಿಕ್ಕೆ ಸ್ವಯಂ ಪ್ರೇರಿತವಾಗಿ ಇವತ್ತು ಹಿಂದೂ ಕಾರ್ಯಕರ್ತರು ಇವತ್ತು ಬೀಚ್ ರೋಡ್ಗೆ ಬಂದಿದ್ದಾರೆ. ನಾನು ಯಾರು ಆ ಜಿಹಾದಿ ನಾಯಿ ಇದ್ದಾನೆ ಅವನಿಗೆ ಇವತ್ತು ಸವಾಲು ಆಗ್ತಾ ಇದ್ದೇನೆ. ಇವತ್ತು ನಿಮ್ಮ ಸವಾಲಿಗೆ ನಾವು ಉತ್ತರ ಕೊಟ್ಟು ಬಂದಿದ್ದೇವೆ. ತಾಕತ್ತಿದ್ರೆ ಬಂದು ನಮ್ಮನ್ನು ತಡೆಯಲಿ, ಬಂದು ನಮ್ಮ ಹೋರಾಟವನ್ನು ನಿಲ್ಲಿಸಲಿ ಎಂಬಂತ ನಾನು ಸವಾಲನ್ನು